ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಕನ್ನಡ ರಾಜ್ಯೋತ್ಸವವನ್ನು ರೇಷ್ಮೆ ನಾಡಿನ ಕನ್ನಡ ಹಬ್ಬವಾಗಿ ಆಚರಣೆ ಮಾಡುವಂಥದ್ದು ಒಂದು ಅಭೂತಪೂರ್ವವಾದಂಥ ಕಲ್ಪನೆ. ಈ ಕಲ್ಪನೆಯ ಹಿಂದೆ ಇರುವಂತವರು ನಗರಸಭೆಯ ಅಧ್ಯಕ್ಷರು, ನನ್ನ ಬಹುಕಾಲದ ಆತ್ಮೀಯ ಗೆಳೆಯರು ಆದಂತ ಕೆ ಶೇಷಾದ್ರಿ, ಎಲ್ಲರ ಪ್ರೀತಿಯ ಶಶಿಯಣ್ಣನವರು. ಅನೇಕ ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿರೋ ರೀತಿಯಲ್ಲಿ ಶೇಷಾದ್ರಿಯವರ ಒಳಗಡೆ ಬಹಳ ಅಪೂರ್ವವಾದಂಥ ಕನಸುಗಳಿವೆ. ಆ ಕನಸುಗಳನ್ನು ನನಸಾಗಿಸಿಕೊಳ್ಳುವಂತ ಪ್ರಯತ್ನವನ್ನ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಾರೆ. ಅಂಥ ಒಂದು ಕನಸು ಇವತ್ತು ಅವರು ನನಸು ಮಾಡಿದ್ದಾರೆ. ಶೇಷಾದ್ರಿ ಅವರು ಒಬ್ಬ ರಾಜಕಾರಣಿಯಾಗಿ 1 ವರ್ಷದಿಂದ ರಾಮನಗರ ನಗರಸಭೆಯ ಅಧ್ಯಕ್ಷರಾಗಿ ಮಾಡ್ತಾ ಇರುವಂತ ಕೆಲಸಗಳು ಎಷ್ಟು ವಿಶಿಷ್ಟವಾದವು, ಮಹತ್ವಪೂರ್ಣವಾದವು, ಜನಪರವಾಗಿರುವಂಥವು ಅನ್ನುವಂಥದ್ದನ್ನ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಿರುವಂತ ಈ ನಾಡಿನ ಅತ್ಯುತ್ತಮವಾಗಿರುವಂತ ನಿರೂಪಕರಲ್ಲಿ ಒಬ್ಬರಾಗಿರುವಂತ ದಿವ್ಯಾ ಆಲೂರು ಪ್ರಾರಂಭದಲ್ಲಿ ನಡುವೆ ಹೇಳ್ತಾನೆ ಇದ್ದಾರೆ. 17 ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿರುವ ಸಾಧನೆಯನ್ನು ಮಾಡಿರುವಂತವರು. ರಾಮನಗರ ಜಿಲ್ಲೆ ಈಗ ಬೆಂಗಳೂರು ದಕ್ಷಿಣ ಆಗಿದೆ. ಇಲ್ಲಿರುವಂತಹ 4 ತಾಲೂಕುಗಳು. ಈ 4 ತಾಲೂಕುಗಳನ್ನ ಒಳಗೊಳ್ಳುವ ಬೇರೆ ಬೇರೆ ಊರುಗಳಲ್ಲಿ, ಪಟ್ಟಣಗಳಲ್ಲಿ ಇರುವಂತವರು ಬಹಳ ಮಹತ್ವದ ಸಾಧನೆಯನ್ನು ಮಾಡಿರುವಂತವರು. ಮೊದಲ ಬಾರಿಗೆ 17 ಜನರನ್ನು ಗುರುತಿಸಿದ್ದಾರೆ. ಇಂಥ 17 100ಕ್ಕೂ ಹೆಚ್ಚು ಮಂದಿ ಈತನಾಗಿರುವಂತ ಸಾಧನೆಗಳನ್ನು ಮಾಡಿದ್ದಾರೆ. ಶಶಿಯವರು ಒಂದು ಆಯ್ಕೆ ಸಮಿತಿಯನ್ನು ಮಾಡಿಕೊಂಡು ಮೊಟ್ಟ ಮೊದಲ ಬಾರಿಗೆ ಕೆಂಗಲ್ ಹನುಮಂತಯ್ಯವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿರುವಂಥದ್ದು. ಇದರಲ್ಲಿ ಎಲ್ಲ ರೀತಿಯಲ್ಲೂ ಅರ್ಹರಾದಂಥವರನ್ನ ಗುರುಸಿ ಅವರನ್ನು ಇಲ್ಲಿ ಕರೆಸಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇಷ್ಟು ಅದ್ದೂರಿಯಾಗಿ ಸನ್ಮಾನ ಮಾಡಿರುವಂಥದ್ದು. ಇಂಥ ಎಷ್ಟೋ ಕೆಲಸಗಳನ್ನ ಅವರು ಮುಂದೆ ಮಾಡುವವರಿದ್ದಾರೆ. ಹಾಗೆ ಮಾಡುವುದಕ್ಕೆ ಬೇಕಾದಂತ ತಾಕತ್ತು, ಒಂದು ಸಾಮರ್ಥ್ಯ ಅವರ ಒಳಗಡೆ ಇದೆ. ನಾನು ಅರ್ಥ ಮಾಡಿಕೊಂಡಿರುವಂತೆ ಶೇಷಾದ್ರಿ ಅವರು ಪರಾಕು ಹಾಕಿಸ್ಕೊಂಡು ಬೆಂಬಲಿಗರಿಂದ ಹಿಂಬಾಲಕರಿಂದ ಜೈಕಾರಗಳನ್ನ ಹಾಕಿಕೊಳ್ಳುವಂತ ರಾಜಕಾರಣಿ ಅಲ್ಲ. ಜನಪರವಾಗಿ ಜನರ ನೆಮ್ಮದಿಗೆ ಕಾರಣವಾಗುವಂತ, ಜನರ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡು ಆ ದಿಕ್ಕಿನಲ್ಲಿ ಹೆಜ್ಜೆಯನ್ನು ಇಡ್ತಿರುವಂತವರು. ಆ ಕಾರಣಕ್ಕೆ ಅವರು ಜನಾನುರಾಗಿ ಆಗಿರುವಂತವರು.